केंद्रीय मंत्री शोभा करंदलाजे ने मैसूर पैलेस परिसर में इस कार्यक्रम में विधायक श्री वत्स, पूर्व सांसद प्रताप सिम्हा और पूर्व विधायक एल नागेंद्र सहित कई भाजपा नेता शामिल हुए, जिन्होंने शोभा करंदलाजे की पहल का समर्थन किया। ಪದ್ಧತಿಯನ್ನ ನಾವು ಮುಂದುವರಿಸಿದೀವಿ। ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ। ಅದಕ್ಕಿಂತ ಹೆಚ್ಚು ವರ್ಷದ 11 ತಿಂಗಳು ಕಾಡಲ್ಲಿರುವಂತ ಮಾವುತರು ಮತ್ತು ಕಾವಾಡಿಗರು ಯಾರು ನಮ್ಮ ದಸರಾ ಆನೆಯನ್ನ ಅತ್ಯಂತ ಚೆನ್ನಾಗಿ ನೋಡ್ಕೊಂತಾರೆ, ಅವರು ನಾಡಿಗೆ ಬರುವಂತ ಕಾಲ ಇದು। ಒಂದು ತಿಂಗಳು ಇಲ್ಲಿ ಇದ್ದು ಇಲ್ಲಿ ದಸರಾದಲ್ಲಿ ಭಾಗವಹಿಸಿ ತಾಯಿ ಚಾಮುಂಡಿಯನ್ನ ಆನೆಯಲ್ಲಿ ಹೊರಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಇವತ್ತು ಮಾವುತರು ಮತ್ತು ಕಾವಾಡಿಗರು ಅವರ ಮಕ್ಕಳು ಖುಷಿಯಾಗಿದ್ದಾರೆ। ಅವರ ಮಕ್ಕಳನ್ನು ಮಾತಾಡ್ಸಕ್ಕೆ ಖುಷಿ ಆಗುತ್ತೆ, ಯಾಕಂದ್ರೆ ಹಿಂದೆ ಅವರು ಕಾಡಿನ ಉತ್ಪನ್ನಗಳನ್ನ ಮಾರಾಟ ಮಾಡಿ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೂಲಿನಾಲಿ ಮಾಡಿ ಜೀವನ ಮಾಡ್ತಾ ಇದ್ರು। ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಅವರಿಗೆ ಸರ್ಕಾರಿ ನೌಕರನಾಗಿ ಮಾಡಿ ಇವತ್ತು ಒಬ್ಬೊಬ್ಬರಿಗೆ ಕೂಡ 35-40 ಸಾವಿರ ಸಂಬಳ ಅವರಿಗೆ ಬರ್ತಾ ಇದೆ। ನಾನು ಒಂದು ಕಂಡೀಷನ್ ಅನ್ನ ಹಾಕಿದ್ದೆ, ಅವತ್ತು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು, ಅವರನ್ನು ಶಾಲೆ ಕಳಿಸಿ